ಕೆಲವು ವಾರಗಳ ಹಿಂದೆ ದೇವರ ಆತ್ಮನ ನುಡಿದದ್ದನ್ನು ನಾನು ಹೇಳಿದೆ. ಅದರ ವಿಶೇಷವಾದ ಸಂಗತಿ ಯಾವುದನ್ನು ನಾವು ವಾಕ್ಯ ಕಲ್ತಿದ್ವಿ ಅಂದರೆ, ಆ ದಿನ ನಾವು ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ. ಓಕೆ, ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ. ಓಕೆ, ಆಮೇನ್. ಇದಕ್ಕೆ ಪುರಾವೆನೂ ಬೇಕಲ್ಲ. ಸೊ ಮಂಜೂಷ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದು. ಹೊಸ ಒಡಂಬಡಿಕೆಯಲ್ಲಿ ಮಂಜೂಷ ಇಲ್ಲ ಅಲ್ಲ. ಆದ್ರೂ ಹೆಂಗೆ ನಾವು ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ, ನಾವು ಹೇಗೆ ಅದಕ್ಕೆ ಮಂಜೂಷವಾಗಲು ಸಾಧ್ಯ ಎಂಬುದಾಗಿ ಸೊ ಪ್ರಶ್ನೆ ಇರ್ಬೋದು ಅನ್ಸುತ್ತೆ ಯಾರಿಗಾದ್ರೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಮಂಜೂಷದ ಬಗ್ಗೆ ಮುಂಚೆ ನಾವು ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ದೇವರು ನನಗೆ ಎಷ್ಟು ಅದ್ರ ಬಗ್ಗೆ ತಿಳಿಸ್ತಾನೋ ಅಷ್ಟು ನಾನು ನಿಮಗೆ ಅದನ್ನು ಪ್ರಕಟಪಡಿಸ್ತೇನೆ. ಅಂದರೆ ದೇವರು ನನಗೆ ಹೇಳುವಷ್ಟು ನಾನು ನಿಮಗೆ ಹೇಳ್ತೇನೆ. ಆಮೇನ್. ಈ ಮಂಜೂಷ ಯಾವ ರೀತಿ ಇತ್ತಂದರೆ, ಈ ಮಂಜೂಷವನ್ನು ಕಾಳಜಿ ವಹಿಸೋದಕ್ಕಾಗಿ, ಈ ಮಂಜೂಷವನ್ನು ಹೊತ್ತುಕೊಂಡು ಹೋಗೋದಕ್ಕಾಗಿ, ಈ ಮಂಜೂಷವನ್ನು ಸರಿಪಡಿಸೋದಕ್ಕಾಗಿ, ಈ ಮಂಜೂಷದ ಕಾಳಜಿ ವಹಿಸೋದಕ್ಕಾಗಿ ಒಂದು ಕುಲಾನೇ ಇತ್ತು. ಕೆಲವು ಜನ ಇದ್ದರು, ಅವರೇ ಅದನ್ನು ಮುಟ್ಟಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್, ಆಮೇನ್. ಅವರಿಗೆ ಲೇವಿಯ ಕುಲ ಅಂತೆ. ಲೇವಿಯರು ಮಾತ್ರ ಏನು ಮಾಡಬೇಕು? ಓನ್ಲಿ ಲೇವಿ ಜನ ಏನು ಮಾಡಬೇಕು? ಹಲ್ಲೆಲೂಯಾ, ಆಮೇನ್. ಆ ಮಂಜೂಷವನ್ನು ಹೊರಬೇಕು. ಓಕೆ, ಅರ್ಥ ಮಾಡ್ಕೊಳ್ರಿ. ಭಾಳ ಸ್ಲೋ ಆಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂಥ ವಿಷಯ. ಆ ಮಂಜೂಷ ಬೇರೆ ಯಾರು ಮುಟ್ಟಬಾರ್ದಂತೆ. ಅದು ಯಾವುದೇ ಮನುಷ್ಯನು ಮಾಡಿರುವಂಥ ನಿಯಮ ಅಲ್ಲ, ಯಾವುದೇ ಒಬ್ಬ ಯಾಚಕನ್ ಮಾಡಿರುವಂಥ ನಿಯಮ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಂಜೂಷ ಯಾರು ಮುಟ್ಟಬಾರ್ದು, ಬರೀ ಲೇವಿಯರು ಮಾತ್ರ ಅದನ್ನು ಮುಟ್ಟಬೇಕೆಂಬುದಾಗಿ ಯೆಹೋವನೇ ಮೋಶೆಗೆ ಹೇಳಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್. ದೇವರ ಪ್ರಸನ್ನತೆ ಅನುಭವಿಸುವುದೇ ಬೇರೆ, ದೇವರ ಪ್ರಸನ್ನತೆ ಮುಟ್ಟುವುದೇ ಬೇರೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಒಂದು ಉದಾಹರಣೆಯಾಗಿ, ಅಲ್ಲಿ ನೀವು ಕೆಳಗಡೆ ಕುಂತು ಈ ನುಡಿಸುವಂಥ ಸಂಗೀತವನ್ನು ಕೇಳುವುದೇ ಬೇರೆ, ಇಲ್ಲಿ ನಿಂತು ಅದನ್ನು ನುಡಿಸುವಂಥದ್ದೇ ಬೇರೆ. ಅರ್ಥ ಆಗ್ತದೆ? ಅದೇ ಪ್ರಕಾರ ದೇವರ ಪ್ರಸನ್ನತೆಯನ್ನು ಅನುಭವಿಸುವುದೇ ಬೇರೆ, ಆ ಪ್ರಸನ್ನತೆಯನ್ನು ಮುಟ್ಟುವುದೇ ಬೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಸನ್ನತೆ ಅನುಭವಿಸುವವರಾಗಿರಬೇಕು, ಆ ಪ್ರಸನ್ನತೆಯನ್ನು ಮುಟ್ಟುವವರಾಗಿರಬಾರ್ದು ನೋಡ್ರಿ. ಹಲ್ಲೆಲೂಯಾ. ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಕರ್ತನಲ್ಲಿ ನಂಬಿಕೆ ಇಟ್ಟಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ, ಹಲ್ಲೆಲೂಯಾ, ಯೇಸುವೆ ಒಡೆಯನು, ಕರ್ತನು, ರಕ್ಷಕನೆಂಬುದಾಗಿ ಒಬ್ಬ ವ್ಯಕ್ತಿ ಒಪ್ಪಿಕೊಂಡ ನಂತರ ಆವಾಗಲೇ ಏನಾಗ್ಬಿಡುತ್ತಂದರೆ ಆತನು ದೇವರ ಪ್ರಸನ್ನತೆಯಾಗಿ ಮಾರ್ಪಡ್ತಾನೆ. ಆಮೇಲೆ ಆದರೆ ದೇವರ ಮಂಜೂಷ, ಆತನು ಯಾವ ರೀತಿ ದೇವರ ಮಂಜೂಷ ಎಂಬುದಾಗಿ ನಾನು ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, 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 ಹಲ್ಲೆಲೂಯಾ. ಆ ಮಂಜೂಷದಲ್ಲಿ ಭಾಳ ಅದ್ಭುತ ಸಂಗತಿಗಳಿದ್ವು, 3 ಸಂಗತಿಗಳಿದ್ವು. ಆಮೆನ್, ಆಮೆನ್, ಹಲ್ಲೆಲೂಯಾ. ಆ ಮಂಜೂಷದ ಬಗ್ಗೆ ಓದಬೇಕು, ಇಷ್ಟು ಖುಷಿ ಆಗತ್ತೆ ರೀ. ಆ ಮಂಜೂಷದ ಬಗ್ಗೆ ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ನಾವು ಓದೋದಾದರೆ ಬಹಳ ಸಂತೋಷ ಆಗುತ್ತೆ ರೀ ಅದನ್ನು ಓದೋದಕ್ಕಾಗಿ. ಆಮೇನ್. ಅದನ್ನು ಓದಬೇಕಾದ್ರೆ ನಿಮ್ಗೆ ಇಷ್ಟ ಇರೋದಾದರೆ ವಿಮೋಚನೆ ಕಾಂಡ 25ನೇ ಅಧ್ಯಾಯ ಸಂಪೂರ್ಣವಾಗಿ ನೀವು ಪ್ಲೀಸ್ ಓದ್ರಿ. ಅದರಲ್ಲಿ ಮಂಜೂಷದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ದ ಆರ್ಕ್ ಆಫ್ ದಿ ಕವನೆಂಟ್, ಮಂಜೂಷ, ದೇವ ದರ್ಶನ ಗುಡಾರದಲ್ಲಿ ಇದ್ದಂಥ ಮಂಜೂಷ. ಇಟ್ ವಾಸ್ ಇನ್ ದ ಟ್ಯಾಬರ್ನಕಲ್, ಅದು ದೇವದರ್ಶನದ ಗುಡಾರದಲ್ಲಿತ್ತು. ಆ ಮಂಜೂಷ ಯಾಕೆ ಅಲ್ಲಿತ್ತಂದರೆ, ದೇವರಿಗೊಂದು ಆಸೆ ಇತ್ತು, ದೇವರಿಗೊಂದು ಬಯಕೆ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ನಾನು ಜನರ ಜೊತೆಯಲ್ಲಿರಬೇಕು, ನನ್ನ ಜನರ ಜೊತೆಯಲ್ಲಿರಬೇಕು, ನನ್ನವರ ಜೊತೆಯಲ್ಲಿರಬೇಕೆಂಬುದಾಗಿ ದೇವರು ಆಲ್ವೇಸ್ ಹಿ ವಾಂಟೆಡ್
ದೇವರು ಆಲ್ವೇಸ್ ಅದನ್ನು ಪ್ರತಿ ಸಾರಿಯೂ ಪ್ರತಿನಿತ್ಯವೂ ಅದನ್ನೇನು ಮಾಡ್ತಾ ಇದ್ದ, ಆಸೆ ಪಡುವನಾಗಿದ್ದ. ಆಮೇನ್. ದೇವರು ಎಂಥ ದೇವರು ಅಂದರೆ ಯಾವಾಗಲೂ ತನ್ನ ಜನರ ಮಧ್ಯದಲ್ಲಿ ಇರುವಂಥ ದೇವರು. ಅದಕ್ಕೋಸ್ಕರ ನಾವು ಏನು ಹಾಡ್ತೇವೆ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಆಮೇನ್. ಆತನ ಜೊತೆಲಿರುವ ದೇವರು, ನಮ್ಮ ಮಧ್ಯದಲ್ಲಿ ವಾಸಿಸುವ ಆತನು. ಆಮೇನ್. ಹಾಲೆಲೂಯ್ಯ. ಆತನ ಜೊತೆಲಿದ್ದು ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದಾನೆ. ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಅಂತ ದೇವರು ಒಂದು ಚಪ್ಪಾಳೆ ತಟ್ಟೋನ್ನುವೆ ಜೋರಾಗಿ. ಅಂತ ಕರ್ತನಿಗೆ ಒಂದು ಚಪ್ಪಾಳೆ. ಆಮೇನ್. ಆಮೇನ್. ಈ ಮಂಜೂಷದಲ್ಲಿ ಏನೆಲ್ಲ ಇತ್ತು ಎಂಬುದಾಗಿ ನಾವು ನೋಡಿಕೊಳ್ಳೋಣ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ  ದಯಮಾಡಿ ಓದ್ತೀರಿ ಯಾರಾದ್ರೂ ಸಿಕ್ಕಿದ್ರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 4ನೇ ವಾಕ್ಯ ಓದಬೇಕು. ಆ ಮಂಜೂಷದೊಳಗಡೆ ಏನಿತ್ತಂತ ಹೇಳಿದ್ರೆ, ಮನ್ನಾ ಅಂದರೆ ಪರಲೋಕದಿಂದ ಸುರಿಸಲ್ಪಟ್ಟಂಥ, ಇಸ್ರಾಯೇಲ್ ಜನರಿಗೆ ಆಹಾರವಾಗಿ ಸುರಿಸಲ್ಪಟ್ಟಂಥ, ದೇವದೂತರು ತಿನ್ನುವಂಥ ಆಹಾರ ಅದು. ಹಲ್ಲೆಲೂಯಾ. ಪರಲೋಕದಿಂದ ಸುರಿಸಲ್ಪಟ್ಟಂಥ ಆ ಮನ್ನಾ ಇಡುವಂಥ ಆ ಬಟ್ಟಲು, ಆ ಪಾತ್ರೆ, ಬಂಗಾರದ ಪಾತ್ರೆ ಇತ್ತಂತೆ ಅದರೊಳಗಡೆ. ಹಲ್ಲೆಲೂಯಾ. ಹಾಲೆಲೂಯಾ. ಆಮೆನ್. ಮುಂದೋದಮ್ಮ. ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು, ಅಂದರೆ ದಶಾದಿನೆಗಳು ಬರಲ್ಪಟ್ಟಂತ ಆ ಹಲಿಗೆಗಳಿದ್ವು. ಎಲ್ಲಿದ್ವು ಇವೆಲ್ಲ? ಮಂಜೂಷದಲ್ಲಿ. ಆಮೆನ್. ಆಮೆನ್. ಆರ್ಕ್ ಆಫ್ ದಿ ಕವೆನೆಂಟ್ ಮಂಜೂಷದಲ್ಲಿ. ಅರ್ಥ ಆಗ್ತಾ ಇದೆ ನಿಮ್ಗೆ? ಆಮೆನ್. ಹಲ್ಲೆಲೂಯಾ. ಬಂಗಾರದ ಪಾತ್ರೆ ಆಯಿತು, ಕಲ್ಲಿನ ಹಲಿಗೆ ಆಯಿತು, ಅಂದರೆ ವಾಕ್ಯ ದಶಾಜ್ಞೆ ಇದ್ದಂಥ ಆ ದಶಾಜ್ಞೆಗಳಿದ್ದಂಥ ಆ ಹಲಿಗೆಗಳು. ಅವು ಸಹ ಅದರಲ್ಲಿದ್ದವು. ಆಮೆನ್. ಇದೆಲ್ಲದರಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿ ಏನಂತ ಹೇಳಿದರೆ, ಆರೋನನ ಕೋಲು ಚಿಗುರಿತು ಅಂದರೆ ಯಾವ ರೀತಿ ಚಿಗುರಿತು? ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಆಮೆನ್. ಯಾವ ರೀತಿ ಚಿಗುರಿತು ಗೊತ್ತಾ? ಅದು ಒಂದು ಕೋಲು, ಹಳೇ ಕೋಲ್ರಿ. ಅದು ಎಷ್ಟೋ ವರ್ಷವಾಗಿದೆ. ಆ ಕೋಲ್ ಚಿಗುರು ಬಿಡೋಕ್ಕೆ ಹೆಂಗೆ ಸಾಧ್ಯ? ಹಲ್ಲೆಲೂಯಾ. ಆ ಕೋಲ್ ಚಿಗುರು ಬಿಡೋದಕ್ಕೆ ಹೆಂಗೆ ಸಾಧ್ಯ? ಅದಕ್ಕೆ ಬೇರುಗಳಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನೀರು ಹಾಯಿಸಿಲ್ಲ, ಅಥವಾ ಮರಳಿ ಅದನ್ನು ಬಿತ್ತಲ್ಪಟ್ಟಿಲ್ಲ. ಆದ್ರೂ ಅದು ಯಾವ ರೀತಿ ಚಿಗುರಿತು? ಯಾಕೆ ಚಿಗುರಿತು ಅಂತ ಹೇಳಿದರೆ, ಹಲ್ಲೆಲೂಯಾ, ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆದಿಕಾಂಡದಲ್ಲಿ ಬೆಳಕಾಗಲಿ ಅನ್ನಲು ಅದು ಬೆಳಕಾಯ್ತಂತೆ. ಹಲ್ಲೆಲೂಯಾ. ಆತನು ಏನು ಹೇಳ್ತಾನೋ ಅದು ಹಾಗೆ ಆಗ್ತದೆ. ಆತನು ಏನು ನುಡಿತಾನೋ ಅದು ಆಗಲೇಬೇಕು. ಅದೇ ಸೃಷ್ಟಿಯ ನಿಯಮ. ಯಾಕಂದರೆ ಆತನು ಒಂದು ಸೃಷ್ಟಿ ಅಲ್ಲ. ಹಲ್ಲೆಲೂಯಾ. ದೇವರು ಒಂದು ಸೃಷ್ಟಿ ಅಲ್ಲ, ಎಲ್ಲ ಸೃಷ್ಟಿಸಿರುವಂಥ ಸೃಷ್ಟಿಕರ್ತನಾಗಿದ್ದಾನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಆತನು ಒಂದು ಮಾತು ಹೇಳುವಾಗ ಹಚ್ಚ ಹಸಿರಾಗಿರುವಂಥ ಅಂಜೂರದ ಮರವು ಒಣಗಿ ಹೋಗಬೇಕು. ಆತನು ಅದೇ ಒಂದು ಮಾತು ಹೇಳಿದಾತಂದ್ರೆ ಆ ಆರೋನನ ಕೋಲು ಚಿಗುರಲೇಬೇಕು. ಆಮೆನ್. ಆಮೆನ್. ಯಾವ ರೀತಿ ಚಿಗುರಿತು? ಆಮೆನ್. ಯಾವ ರೀತಿ ಚಿಗುರಿತು? ಹಲ್ಲೆಲೂಯಾ. ಅರಣ್ಯಕಾಂಡದಲ್ಲಿ ನಾವು ಬರೋಣ. ಅರಣ್ಯಕಾಂಡ 17ನೇ ಅಧ್ಯಾಯ.
ಸೊ ಪ್ಲೀಸ್ 17ನೇ ಅಧ್ಯಾಯ 8ನೇ ವಾಕ್ಯ ಪ್ಲೀಸ್ ಬೇಗ. ಓಕೆ, ಹಲ್ಲೆಲೂಯ. ಕೇಳ್ರಿ ಯಾವ ರೀತಿ ಅಂದರೆ, ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನ್ನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗೆ ಬಿಟ್ಟಿತ್ತು. ಹಲ್ಲೆಲೂಯ. ಅದು ಚಿಗುರಿ ಮೊಗೆ ಬಿಟ್ಟಿತ್ತಂತೆ. ಒಣಗಿ ಹೋಗಿರುವಂಥ ಕೋಲು, ಎಷ್ಟೋ ವರ್ಷದಿಂದ ಒಣಗಿ ಹೋಗಿರುವಂಥ ಕೋಲು, ಅದು ಮೊಗೆ ಬಿಟ್ಟಿತ್ತು. ವರ್ಷಗಳಾದ ನಂತರ ಅಲ್ಲ, ಅದೇ ಒಂದು ರಾತ್ರಿಯಲ್ಲಿ. ಹಲ್ಲೆಲೂಯ. ಮೊಗೆ ಬಿಟ್ಟಿದ್ದಷ್ಟೇ ಅಲ್ಲ, ಹೂ ಅರಳಿ ಅದಕ್ಕೇನಂತೆ ಬಾದಾಮಿ ಹಣ್ಣುಗಳು ಫಲಿಸಿತು ಅಂತೆ. ಆಮೇಲೆ ಹಲ್ಲೆಲೂಯ. ಇವತ್ತು ನಿನ್ನ ಜೀವನ ಒಣಗಿ ಹೋಗಿದ್ದಾತಂದ್ರೆ ಆತನ ಪ್ರಸನ್ನತೆಯಲ್ಲಿ ಅರ್ಪಿಸಿಕೊಡು. ನಾನು ಹೇಳ್ತೇನೆ, ನಿನ್ನ ಜೀವಿತ ಹೂ ಬಿಡುವಂಥ ಸಮಯ ಬರ್ತದೆ, ನಿನ್ನ ಜೀವಿತ ಚಿಗುರುವಂಥ ಸಮಯ ಬರ್ತದೆ, ನಿನ್ನ ಜೀವಿತ ಮರಳಿ ಆ ಫಲಗಳನ್ನು ನೋಡುವಂಥ ದಿನ ಬಂದೇ ಬರುತ್ತದೆ. ಹಲ್ಲೆಲೂಯ. ಆಗಿದ್ದನ್ನು ನೆನೆಸಿ ಕೂತ್ಕೊಳ್ಳೋಕೆ ಹೋಗಬೇಡ. ಯಾವ ಫಲ ಇಲ್ಲ ಎಂಬುದಾಗಿ ಕಣ್ಣೀರು ಹಾಕಬೇಡ. ನೀನು ಆತನ ಪ್ರಸನ್ನತೆಗೆ, ಪ್ರಾರ್ಥನೆಗೆ ಒಪ್ಪಿಸ್ಕೊಡೋದಾತಂದ್ರೆ ನಾನು ಹೇಳ್ತೇನೆ, ಮತ್ತೆ ಈ ಕೋಲು ಚಿಗುರಿದ ಹಾಗೆ ನಿನ್ನ ಜೀವಿತ ಚಿಗುರುತ್ತೆ. ಹಲ್ಲೆಲೂಯ. ನಿನ್ನ ಬದುಕು ಬೇರೆ ಆಗಿ ಮಾರ್ಪಡ್ತದೆ. ಒಣಗಿ ಹೋಗಿರುವಂಥ ನಿನ್ನ ಬದುಕು ಹೊಸ ಚಿಗುರು, ಹೊಸ ಒಂದು ಮೊಗೆ ಬಿಟ್ಟಿದ್ದನ್ನ ನೀನು ನೋಡ್ತೀಯ. ಹಲ್ಲೆಲೂಯ. ಯಾವುದು ಫಲ ಇಲ್ಲ ರೀ ಪಾಸ್ಟರ್, ಎಲ್ಲ ಸಮಸ್ಯೆಯಲ್ಲಿ ಹೋಗ್ತಾ ಇದೆ, ಕಣ್ಣೀರಲ್ಲಿ ಹೋಗ್ತಾ ಇದ್ದೀವಿ. ನಾನು ಹೇಳ್ತೀನಿ, ಆತನ ಪ್ರಸನ್ನತೆಗೆ ಒಪ್ಪಿಸಿಕೊಡು. ಹಲ್ಲೆಲೂಯ, ಹಲ್ಲೆಲೂಯ. ಎದ್ದೇಳು, ಪ್ರಾರ್ಥಿಸು, ಉಪವಾಸ ಮಾಡು, ಪ್ರಾರ್ಥಿಸು. ನಾನು ಹೇಳ್ತೇನೆ, ಸಾಕಾಗಿರುವಂಥ ನಿನ್ನ ಜೀವಿತದಿಂದ ದೇವರು ಸಾಕ್ಷಿಗಳನ್ನು ಉಂಟು ಮಾಡ್ತಾನೆ. ಹಲ್ಲೆಲೂಯ, ಆಮೆನ್. ಕಣ್ಣೀರಾದಂಥ ನಿನ್ನ ಬದುಕನ್ನು ದೇವರು ಕಿರೀಟವಾಗಿ ಮಾರ್ತಾನೆ. ಹಲ್ಲೆಲೂಯ. ಏನು ಆಗ್ತಾಯಿಲ್ಲ ಪಾಸ್ಟ್ರೇ, ಯಾವ ಕೆಲಸ ಹಾಕಿದ್ರು, ಯಾವ ಕೆಲಸ ಕೈ ಹಾಕಿದ್ರು ಅಭಿವೃದ್ಧಿ ಇಲ್ಲ. ಚಿಂತಿಸಬೇಡ, ಪ್ರಾರ್ಥಿಸು. ಈಗೋ ಇಲ್ಲಿ ಹೂ ಬಿಡೋದು ಅಷ್ಟೇ ಅಲ್ಲ, ಫಲ ಬಂದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನಾನು ಬರ್ತು ಕೊಡ್ತೇನೆ, ನನ್ನ ದೇವ್ರ ಬಗ್ಗೆ ಗೊತ್ತು. ಹಲ್ಲೆಲೂಯ. ಆ ಒಣಗಿರುವ ಕೋಲೆ ಚಿಗುರು ಬಿಟ್ಟು ಫಲ ಕೊಡೋದಾಗಿತ್ತಂದರೆ, ಒಣಗಿ ಹೋಗಿರುವಂಥ ನಿಮ್ಮ ಗರ್ಭ ಫಲ ಕೊಡೋದಿಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಾಹ್ಮನು 100 ವರ್ಷದವನಾದಾಗ, ಸಾರಳು 99 ವರ್ಷದವಳಾದಾಗ, ಅವಳ ಒಣಗಿ ಹೋಗಿರುವಂಥ ಗರ್ಭದಲ್ಲಿ ದೇವರ ಮಗನನ್ನು ಕೊಟ್ಟನು. ಹಲ್ಲೆಲೂಯ. ಇಸಾಕನೆಂಬ ಮಗನನ್ನು ಕೊಟ್ಟನು. ಆಮೇನ್. ಆತನಿಗೆ ಏನು ಬೇಕಾದರೂ ಮಾಡಲು ಶಕ್ತನಾಗಿದ್ದಾನೆ. ಆತನಿಗಾಗಿ ನೀನೇನು ಮಾಡ್ತೀಯ ಅದು ಪ್ರಾಮುಖ್ಯ. ಆಮೇನ್. ಹಲ್ಲೆಲೂಯ. ಹೋಗು ಆತನ ಸನ್ನಿಧಾನದಲ್ಲಿ, ಪ್ರಾರ್ಥಿಸು ಆತನ ಸನ್ನಿಧಾನದಲ್ಲಿ. ಆಮೇನ್, ಆಮೇನ್. ಆ ಕೋಲು ಹೂ ಬಿಡೋದಲ್ಲದೆ, ಚಿಗುರುದಲ್ಲದೆ ಬಾದಾಮಿ ಹಣ್ಣುಗಳು ಫಲಿಸಿತು ಅಂತೆ. ಆಮೇನ್, ಹಲ್ಲೆಲೂಯ. ಅಂತ ಒಳ್ಳೆ ದೇವರನ್ನು ನಾವು ಸೇವಿಸ್ತೇವಲ್ಲ. ಆಮೇನ್. ಪಾಸ್ಟರ್, ನಾವು ಹೇಗೆ ಇವಾಗ ಹೊಸ ಒಣಬೇಡಿಕೆ ಮಂಜೂಷವಾಗಲು ಸಾಧ್ಯ ಪಾಸ್ಟ್ರೆ? ಆಗ್ತದೆ. ನೀನು ಹೊಸ ಒಣಬೇಡಿಕೆ ಮಂಜೂಷವಾಗಿದೆಯಾ? ಹೊಸ ಒಡಂಬಡಿಕೆ ಮಂಜೂಷ ನೀನಾಗಿದೆಯಾ? ಪಾಸ್ಟರ್, ಹೌ ಇಟ್ಸ್ ಪಾಸಿಬಲ್? ಯಾವ ರೀತಿ ಪಾಸ್ಟ್ರೆ? ಅದು ಯಾಕೆ ಸಾಧ್ಯ? ಸಾಧ್ಯ ಇದೆ. ಆಮೆನ್, ಹಲ್ಲೆಲೂಯ. ಆ ಮಂಜೂಷದಲ್ಲಿ ಏನಿತ್ತು? ದೇವರ ವಾಕ್ಯ, ಬಂಗಾರದ ಪಾತ್ರೆ, ಮನ್ನ ಇಟ್ಟಿರುವ ಪಾತ್ರೆ, ಆರೋನ ಚಿಗುರಿದ ಕೋಲು. ಹಲ್ಲೆಲೂಯ, ಆಮೆನ್. ಆ ಕಾಲದಲ್ಲಿ ದೇವರ ಪ್ರಸನ್ನತೆ ಮಂಜೂಷದಲ್ಲಿ ಇರ್ತಿತ್ತಲ್ಲ. ಓಕೆ, ಅದೇ ಓದಿದ್ವಲ್ಲ ನಾವು, ಮಂಜೂಷದಲ್ಲಿ ಇರ್ತಿತ್ತು. ಆದರೆ ಇವಾಗ ದೇವರ ಮಂಜೂಷದಲ್ಲಿ ಇರಲು ಇಷ್ಟಪಡೋದಿಲ್ಲ, ನಿನ್ನಲ್ಲಿ ನನ್ನಲ್ಲಿ ಇರಲು ಇಷ್ಟಪಡ್ತಾನೆ. ಜೋರಾದೊಂದು ಚಪ್ಪಾಳೆ ಕರ್ತನಿಗೆ. ಆಮೆನ್. ಅಲ್ಲ, ಇದಕ್ಕೆ ಪುರಾವೆ ಬೇಕಲ್ಲ. ನನ್ನಲ್ಲಿ ಹೆಂಗಿರ್ತಾನೆ ಪಾಸ್ಟ್ರೆ? ನನ್ನಲ್ಲಿ ಇರಲು ಸಾಧ್ಯನಾ ದೇವರು? ಎಸ್, ಅಫ್ಕೋರ್ಸ್, ಆಬ್ಸಲ್ಯೂಟ್ಲಿ. ಈ ವಾಕ್ಯ ಭಾಳ ಅದ್ಭುತವಾಗಿರಿ. ಆತನ ಇದ್ದೇ ಇರ್ತಾನೆ. ಆಮೇನ್. ಎಲ್ಲಿರ್ತಾನೆ ನೋಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯಕ್ಕೆ ಬರೋಣ.
ಹಲ್ಲೆಲೂಯಾ, ಆಮೆನ್. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಏನಾಗಿದ್ದೀರಿ? ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯ ಮಂಜುಷ್ಯ ಯಾಕೆ ಆಗೋದಕ್ಕೆ ಸಾಧ್ಯ? ಪಾಸ್ಟ್ರೆ, ನಾವು ಹೊಸ ಒಡಂಬಡಿಕೆಯ ಮಂಜುಷ್ಯ ಆಗಲು ಸಾಧ್ಯ ಹೆಂಗೆ ಪಾಸ್ಟ್ರೆ? ಹಲ್ಲೆಲೂಯಾ. ನೀನು ದೇವರ ಆಲಯವಾಗಿದೆಯಾ? ದೇವರ ಆತ್ಮ ನಿನ್ನಲ್ಲಿ ವಾಸಿಸ್ತಾನೆ. ಆ ಕಾಲದಲ್ಲಿ ಆತನ ಮಂಜೂಷದಲ್ಲಿ ಇರ್ತಿದ್ದ, ಆತನ ಪ್ರಸನ್ನತೆ ಮಂಜೂಷದಲ್ಲಿ ಇರ್ತಿತ್ತು. ಆದರೆ ಇವಾಗ ಹೊಸ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯ ಪ್ರಕಾರ ಆ ಮಂಜೂಷ ನೀನೇ. ಯಾಕಂದರೆ ನಿನ್ನಲ್ಲಿ ದೇವರ ಆತ್ಮನು ವಾಸಿಸ್ತಾನೆ. ನಿನ್ನ ಜೀವಿತವನ್ನು ಮರಳಿ ಚಿಗುರು ಹಾಗೆ ಮಾಡುವಂಥವನು ನಿನ್ನಲ್ಲಿ ವಾಸಿಸ್ತಾನೆ. ಹಲ್ಲೆಲೂಯಾ. ಆ ಪರಿಪಾತ್ರೆ ಅಲ್ಲ, ನಿನ್ನ ಜೀವಿತವೇ ಬಂಗಾರವಾಗಿ ಮಾಡುವಂಥ ಆ ಪವಿತ್ರಾತ್ಮನು ನಿನ್ನಲ್ಲಿ ವಾಸಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಆತನು ವಾಕ್ಯ ಅದರಲ್ಲಿ ಇಟ್ಟಿದ್ರು ಅಷ್ಟೇ, ಆದರೆ ಆ ವಾಕ್ಯ ಎಂಬುವನು ನರ ಅವತಾರ ಎತ್ತಿದವನು ನಿನ್ನಲ್ಲಿ ಜೀವಿಸ್ತಾನೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ಇರುವ ಆತನಕ್ಕಿಂತಲೂ ನಿನ್ನಲ್ಲಿ ನನ್ನಲ್ಲಿ ಇರುವಾತನು ದೊಡ್ಡವನು. ಆತನೇ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ, ಆತನೇ ಯೇಸು ಆಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, 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 ಪ್ರೇಸ್ ದ ಲಾರ್ಡ್, ಆಮೆನ್. ಓ, ದೇವರ ವಾಕ್ಯ ಬಲವಾಗಿ ಚಲಿಸ್ತದೆ. ಆಮೆನ್. ನಾನು ನೀನು ದೇವರ ಮಂಜುಷ ಅಂತ ಹೊಸ ಒಡಂಬಡಿಕೆಯ ಮಂಜುಷವಾಗಿದ್ದೇವೆ. ಆಮೆನ್. ಹೊಸ ಒಡಂಬಡಿಕೆಯ ಮಂಜುಷವಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಆಲಯ ಎಲ್ಲಿದೆ ಹೇಳಿ? ನಾವು ಎಷ್ಟೋ ದೊಡ್ಡ ಸ್ಥಳ ತಗೊಂಡು ಎಷ್ಟೋ ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಅದು ಆಲಯ ಅಲ್ಲ. ಹಲ್ಲೆಲೂಯಾ. ಮನುಷ್ಯನು ದೇವರನ್ನು ಎಲ್ಲಿಟ್ಟಿದ್ದಾನೆ ಗೊತ್ತಾ? ಆಮೆನ್. ಮನುಷ್ಯನಿಗೆ ಮತ್ತು ದೇವರಿಗಿರೋ ವ್ಯತ್ಯಾಸ ಹೇಳ್ತೇನೆ. ಮನುಷ್ಯ ದೇವರನ್ನು ಆ ಕಲ್ಲಲ್ಲಿಟ್ಟಿದ್ದಾನೆ, ಮನುಷ್ಯ ದೇವರನ್ನು ಆ ನದಿಯಲ್ಲಿಟ್ಟಿದ್ದಾನೆ, ಮನುಷ್ಯ ದೇವರನ್ನು ಮರದಲ್ಲಿ ಗಿಡದಲ್ಲಿಟ್ಟಿದ್ದಾನೆ, ಮನುಷ್ಯ ದೇವರನ್ನು ಆ ಸೂರ್ಯನಲ್ಲಿಟ್ಟಿದ್ದಾನೆ, ಆ ಚಂದ್ರನಲ್ಲಿಟ್ಟಿದ್ದಾನೆ, ಮನುಷ್ಯ ದೇವರನ್ನು ಆ ನಕ್ಷತ್ರಗಳಲ್ಲಿಟ್ಟಿದ್ದಾನೆ, ಮನುಷ್ಯ ದೇವರನ್ನು ಬೀದಿ ಮೇಲೆ ಇಟ್ಟಿದ್ದಾನೆ. ಆದರೆ ದೇವರು ಅಲ್ಲಿರಲು ಇಷ್ಟಪಡುವುದಿಲ್ಲ. ದೇವರು ನಿನ್ನಲ್ಲಿರುವುದರಲ್ಲಿ ಇಷ್ಟಪಡ್ತಾನೆ. ದೇವರಂತ ನಾನು ನಿನ್ನಲ್ಲಿರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಂದರೆ ದೇವರು. ಈ 3 ಪದಕ್ಕೆ ದೊಡ್ಡ ಅಕ್ಷರ ಇದೆ. ಈ 3 ಅಕ್ಷರಕ್ಕೆ ದೊಡ್ಡ ಅರ್ಥನೇ ಇದೆ. ಹಲ್ಲೆಲೂಯಾ. ದೇವರು ಅಂತ ಹೇಳಿದ್ರೆ ಆತನು ಯಾವುದೋ ಕಲ್ಲಲ್ಲಿರುವಂಥವನಲ್ಲ, ಆತನು ಯಾವುದೋ ಮಣ್ಣಲ್ಲಿರುವಂಥವನಲ್ಲ, ಆತನು ಯಾವುದೋ ನದಿಯಲ್ಲಿ ಸೃಷ್ಟಿಯಲ್ಲಿರುವ ಆತನಲ್ಲ. ದೇವರು ನಿನ್ನಲ್ಲಿರುವ ಆತನು. ಆಮೆನ್. ನಿನ್ನಲ್ಲಿ ದೇವರು ಇರುವ ಆತನಾಗಿದ್ದಾನೆ. ದೇವರಂದರೆ ನಿನ್ನಲ್ಲಿರುವವನೇ ದೇವರು. ಹಲ್ಲೆಲೂಯಾ. ಅದೇ ವಾಕ್ಯ ಹೇಳ್ತದೆ ಇಲ್ಲಿ, ನಿನ್ನಲ್ಲಿ ಇರ್ತಾನೆ. ದೇವರ ಆತ್ಮನು ಯಾರಲ್ಲಿದ್ದಾನಂತೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಹೇಳ್ರಿ, ನಾನು ದೇವರ ಮಂಜೂಷವಾಗಿದ್ದೇನೆ. ನಾನು ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳಿದರೆ ಕೈ ತೋರಿಸ್ರಿ ನನಗೆ. ಇಫ್ ಯು ಸೈಡ್, ನೀವು ಹೇಳಿದ್ದೇ ಆದರೆ ನಿಮ್ಗೊಂದು ಯೋಚನೆ ಹೇಳ್ತೀನಿ ಕೇಳಿ. ವಾಕ್ಯ ಹೇಳ್ತೀನಿ. ಹೊಸ ಒಡಂಬಡಿಕೆಯ ಮಂಜೂಷವಾದಂಥ ನೀವುಗಳು ಯಾವ ರೀತಿ ಇರಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಇಲ್ಲಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಓಕೆ, ಅದರ 2ನೇ ವಾಕ್ಯ ಓದುವ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು, ಏನಂತೆ? ನೀನು ದೇವರ ಮಂಜೂಷ ಹೌದು, ನಾನು ಹೊಸ ಒಡಂಬಡಿಕೆ ಮಂಜೂಷ ಅಂದರೆ ಮಂಜೂಷ ಆಗಲು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೂತನ ಮನಸ್ಸು. ಯಾವ ಭಾವದವರು ಆಗಬೇಕು? ಪರಲೋಕ ಭಾವದವರು. ಯಾಕಂದ್ರೆ ಆ ಮಂಜೂಷ ಈಗ ಎಲ್ಲಿದೆ? ಪರಲೋಕದಲ್ಲಿದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ? ಆ ಮಂಜೂಷ ಈಗ ಎಲ್ಲಿದೆ? ಇಸ್ರಾಯೇಲ್ ಜನರ ಮಧ್ಯದಲ್ಲಿದ್ದಂಥ ಮಂಜೂಷ ಎಲ್ಲಿದೆ? ಯುದ್ಧ ರಣ ಭೂಮಿಯಲ್ಲಿ ನಿಂತು ಫಿಲಿಷ್ಟಿಯರನ್ನು ಸೋಲಿಸಿ ಇಸ್ರಾಯೇಲ್ ಜನರಿಗೆ ಜಯ ತಂದು ಕೊಟ್ಟಂಥ ಮಂಜೂಷ ಎಲ್ಲಿದೆ? ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್.
ಆ ಯೋರ್ದನ ತುಂಬಿ ಹರಿತಾ ಇರುವಂಥ ಯೋರ್ದನ ಹೊಳೆಯನ್ನ ವಿಭಾಗ ಮಾಡಿ ಇಸ್ರಾಯೇಲ್ ಜನರನ್ನ ದಾಟಿಸಿರುವಂಥ ಆ ಮಂಜೂಷ ಎಲ್ಲಿದೆ? ಹಲ್ಲೆಲೂಯಾ. ಆ ಯಾಗೋನ ಮಂದಿರದಲ್ಲಿ ಯಾಗೋನನ ಮೂರ್ತಿನ ಬೀಳಿಸಿ ತಾನೇ ನಿಜವಾದ ದೇವರ ಪ್ರಸನ್ನತೆ ಎಂಬುದಾಗಿ ತೋರಿಸಿರುವಂತ ಆ ಮಂಜೂಷ ಎಲ್ಲಿದೆ? ಪರಲೋಕದಲ್ಲ. ಅದಕ್ಕೆ ವಾಕ್ಯ ಆಗ್ತದೆ, ಇಹಲೋಕದ ನಡವಳಿಕೆಯನ್ನ, ಇಹಲೋಕದ ಪಾಪಕ್ಕೆ ನೀನು ಒಳಗಾಗಬೇಡ, ಪರಲೋಕದ ಭಾವದವನಾಗಿರ್ಬೇಕು. ಯಾಕಂದ್ರೆ ಹಲ್ಲೆಲೂಯಾ, ಮಂಜೂಷ ಇಹಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ನೀನು ಈ ಲೋಕಕ್ಕೆ ಸಂಬಂಧಪಟ್ಟವಳಲ್ಲ ಅಣ್ಣ, ಅಕ್ಕ, ನೀನು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನೀನು ಪರಲೋಕಕ್ಕೆ ಸಂಬಂಧಪಟ್ಟವರು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಬಹಳ ಅದ್ಭುತವಾಗಿ ವಾಕ್ಯ ಹೇಳ್ತದೆ. ಏನಂತೇಳಿ? ಯಾವ ಲೋಕಕ್ಕಂತೆ? ಹಲ್ಲೆಲೂಯಾ, ಆಮೆನ್, ಆಮೆನ್. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ತಿಳಿದುಕೊಳ್ರಿ. ನೀನು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಯು ಹ್ಯಾವ್ ಟು ಥಿಂಕ್ ಅಬೌಟ್. ನೀನು ತಿಳ್ಕೊಳ್ಬೇಕು ಉತ್ತಮವಾದದ್ದು, ಹಲ್ಲೆಲೂಯಾ, ದೇವರಿಗೆ ಮೆಚ್ಚುಗೆ ಆದದ್ದು ಮತ್ತು ನಿನ್ನಲ್ಲಿ ದೋಷವಿಲ್ಲದೆ ಇರುವಂಥದ್ದು. ಏನು? ದೋಷವಿಲ್ಲದೆ ಇರುವಂಥದ್ದು. ಯಾಕೆ? ನಾನು ಹೊಸ ಒಡಂಬಡಿಕೆ ಮಂಜೂಷ ಅಂತೇಳಿ ಬಾಯಿ ಮಾತಿನಿಂದ ನೀನು ಹೇಳೋದಾತಂದರೆ ಆಗೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಬಾಯಿ ಮಾತಿಂದ ಹೇಳಿದರೆ ಅದು ಆಗೋದಿಲ್ಲ. ಆಮೆನ್. ಯಾಕಂದ್ರೆ ನಾವು ಯಾರು ಗೊತ್ತ್ರಿ? ಬರೀ ಮಂಜೂಷ ಅಂತ ಹೇಳಿದ್ರೆ, ನಾನು ಹೊಸ ಒಡಂಬಡಿಕೆ ಮಂಜೂಷ ಅಂತ ಹೇಳಿದ್ರಲ್ಲ. ಹಲ್ಲೆಲೂಯಾ. ಒಬ್ಬರ ಜೀವಿತ ಒಣಗಿ ಹೋಗಿ ಬಾಡಿ ಹೋಗಿರುವಂಥ ಜೀವಿತಕ್ಕೆ ಮರಳಿ ಜೀವ ಬರುವಂಥವ್ರು ಆಗಿದ್ದೇವೆ ನಾವು. ಅಂದರೆ ನಮ್ಮನ್ನು ಕರ್ತನು ಒಬ್ಬರ ಜೀವಿತಕ್ಕೆ ಬೆಳಕಾಗಿ ಮಾಡಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 13ನೇ ಅಧ್ಯಾಯ 15 ಮತ್ತು 16 ಹೇಳ್ತದೆ, ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ನೀನು ಯಾರು? ದೇವರಿಗೆ ಎಡಬಿಡದೆ ಯಜ್ಞ ಸಮರ್ಪಿಸುವಂಥವನು. ಮತ್ತು ಯಜ್ಞ ಯಾಗಿರಬೇಕು? ಶುದ್ಧವಾದದ್ದು, ಉತ್ತಮವಾದದ್ದು. ಈ ಹಿಂದೆ ವಾಕ್ಯ ಓದಿಕೊಂಡಿದ್ವಲ್ವ? ಯಜ್ಞ ಆಗಿರಬೇಕು, ಶುದ್ಧವಾದದ್ದು, ಉತ್ತಮವಾದದ್ದು, ದೋಷವಿಲ್ಲದಿರುವಂಥದ್ದೇ ಇರಬೇಕು. ನೀನು ದೇವರಿಗೆ ಮಾಡುವಂಥ ಆರಾಧನೆ ಹಾಡಲ್ಲ. ನೀನು ದೇವರಿಗೆ ಮಾಡುವಂಥ ಆರಾಧನೆ ಅದೊಂದು ಸಂಗೀತವಲ್ಲ, ಅದು ಯಜ್ಞ ರೂಪವಾಗಿ ದೇವರಿಗೆ ಅರ್ಪಿಸಲ್ಪಡ್ತದೆ. ಹಲ್ಲೆಲೂಯಾ. ಅದು ಯಜ್ಞ ರೂಪವಾಗಿ ದೇವರಿಗೆ ಅರ್ಪಿಸಲ್ಪಡ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆಮೆನ್. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೀವು ಯಾರು ಗೊತ್ತಾ? ನಾವು ಬರೀ ಹೊಸ ಒಡಂಬಡಿಕೆಯ ಮಂಜೂಷ, ಹೌದು, ಬರೀ ಆ ಮಂಜೂಷ ಮಾತ್ರ ಅಲ್ಲ, ನಾವು ಜೀವವುಳ್ಳ ಕಲ್ಲು ಆಗಿದ್ದೇವೆ. ಏನಾಗಿದ್ದೇವೆ? ಜೀವವುಳ್ಳ ಕಲ್ಲು ಆಗಿದ್ದೇವೆ. ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀವಿ. ಆಮೆನ್, ಹಲ್ಲೆಲೂಯಾ. ವಾಕ್ಯ ನೀನು ದೇವರ ಆಲಯವಾಗಿದೆ ಎಂಬುದಾಗಿ. ಏನಾಗಿದ್ದೀರಿ? ದೇವರ ಆಲಯ. ಯಾರು ವಾಸಿಸ್ತಾರೆ ನಮ್ಮಲ್ಲಿ? ದೇವರ ಆತ್ಮನು ವಾಸಿಸ್ತಾನೆ. ಹಲ್ಲೆಲೂಯಾ.
ಯಾರು ವಾಸಿಸ್ತಾರೆ? ಪವಿತ್ರಾತ್ಮ ನಮ್ಮಲ್ಲಿ ವಾಸಿಸ್ತಾನಂತೆ. ನಾವು ದೋಷವಾಗಿರುವುದಾದ್ರೆ ಆತನ ಇರ್ತಾನ? ಉತ್ತಮವಲ್ಲದೆ ಇರುವುದಾದ್ರೆ ಆತನ ಇರ್ತಾನ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 1 ಪೇತ್ರ 2:5 ವಾಕ್ಯ ಓದಮ್ಮ. ಆಹಾ, 1 ಪೇತ್ರ 2:5. ಹಲ್ಲೆಲೂಯಾ. ಈ ವಾಕ್ಯ ಎಲ್ಲಿಂದ ಪ್ರಾರಂಭ ಆಗುತ್ತಂದ್ರೆ, ನೀವು ಸಹ ಜೀವವುಳ್ಳ ಕಲ್ಲುಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸಹ ಜೀವವುಳ್ಳ ಕಲ್ಲುಗಳು. ಆಮೆನ್. ದೇವರು ಹೇಳ್ತದಾನೆ, ನೀವು ಸಹ ಜೀವವುಳ್ಳ ಕಲ್ಲುಗಳು. ಆಮೆನ್. ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ, ಆತ್ಮ ಸಂಬಂಧವಾದ, ಪವಿತ್ರಾತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನಾಗಿದ್ದೀವೋ ಅದನ್ನು ತಿಳ್ಕೊಳ್ಬೇಕು ಮುಂಚೆ. ವಾಟ್ ವಿ ಆರ್, ನಾವೇನು? ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ. ಆಮೆನ್. ಏನಾಗಿದ್ದಾವೆ? ಹಲ್ಲೆಲೂಯಾ, ಆಮೆನ್. ಪಾಸ್ಟರ್, ದೇವ್ರು ನಮ್ಮನ್ನು ನೋಡ್ತಾನ? ಯಾರಿಗ ಪ್ರಶ್ನೆ ಇದೆ, ಪಾಸ್ಟರ್ ದೇವ್ರು ನಮ್ಮನ್ನು ನೋಡ್ತಾನ? ನಾನು ಹೇಳಿದೆ ದೇವ್ರು ನಮ್ಮನ್ನು ನೋಡ್ತಾನೋ ಇಲ್ಲೋ ಅಂತ ಹೇಳಿ, ಅಲ್ಲ? ಆಮೆನ್. ನಾನು ಆವಾಗಲೇ ಹೇಳಿದೆ ದೇವ್ರು ನಮ್ಮನ್ನು ನೋಡ್ತಾನ ಅಥವಾ ಇಲ್ಲೋ ಎಂಬುದಾಗಿ. ಹಲ್ಲೆಲೂಯಾ. ಕೀರ್ತನೆ 11 ಸಿಕ್ತಾ? ಕೀರ್ತನೆ 11 ಅದರ 4 ಓದಮ್ಮ. ಏನರ್ಥ? ಯಾರನ್ನು ನೋಡ್ತಾವ? ಆತನ ಕಣ್ಣುಗಳು ಯಾರನ್ನು ನೋಡ್ತಾವ? ಮಾನವರನ್ನ ನೋಡುತ್ತವೆ. ಆತನು ಅವರನ್ನ ಬಹು ಸೂಕ್ಷ್ಮವಾಗಿ ಏನ್ ಮಾಡ್ತಾನೆ? ಯಾರು ನಾನು ನೋಡ್ತಾ ಇಲ್ಲ ಅನ್ಬೇಡಯ್ಯ. ನಾನು ನಿಜವಾಗ್ಲೂ ನಿನ್ನ ನೋಡ್ತಾ ಇಲ್ಲ. ನಿನ್ನ ಹೆಂಡತಿನೂ ನೀನು ನೋಡ್ತಾ ಇಲ್ಲ, ನಿನ್ನ ಗಂಡನೂ ನಿನ್ನ ನೋಡ್ತಾ ಇಲ್ಲ, ನಿನ್ನ ಮಕ್ಕಳು, ನಿನ್ನ ತಂದೆ ತಾಯಿಗಳು ನಿನ್ನ ನೋಡ್ತಾ ಇಲ್ಲ, ಸಂಬಂಧಿಕರು ನಿನ್ನ ನೋಡ್ತಾ ಇಲ್ಲ. ಆದರೆ ನಿನ್ನನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋನು ಯಾರು? ನಾನೆಲ್ಲ ಹೇಳ್ತಾ ಇರೋದು, ವಾಕ್ಯ ಹೇಳ್ತಾ ಇದೆ. ನಿನ್ನ ಜೀವಿತ 4 ಜನರಿಗೆ ಬೆಳಕಾಗಬೇಕು. ಅವ್ರ ಕತ್ತಲಲ್ಲಿರುವಾಗ ಅವ್ರಿಗೆ ಮತ್ತೆ ಇನ್ನೂ ಅಷ್ಟು ಕತ್ತಲಾಗಬಾರ್ದು. ಒಬ್ಬರಿಗೆ ಬೆಳಕಾಗಿ ಒಬ್ಬರು ಬದಲಾದ್ರೇ ನಿನ್ನ ಜೀವಿತ, ನೀನು ಒಬ್ಬ ನಿಜವಾದ ವಿಶ್ವಾಸಿ, ಕರ್ತನ ವಿಶ್ವಾಸಿ. ಇಲ್ಲ ಅಂತ ಹೇಳಿದರೆ ನೀನು ಸೈತಾನನ ವಿಶ್ವಾಸಿ ಆಗಿಬಿಡ್ತೀಯ. ಯಾಕಂದ್ರೆ ಕೆಟ್ಟದ್ದು ಮಾಡೋದು ಸೈತಾನೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಹಳ ವಿಶೇಷವಾದ ಸಂಗತಿ ಅಲ್ಲ ಇದು, ಬಹಳ ಅದ್ಭುತವಾದ ವಾಕ್ಯ. ನಾವೇನಾಗಿದ್ದೇವೆ? ಹೊಸ ಒಡಂಬಡಿಕೆ ಆಗಿದ್ದೇವಲ್ಲ, ಹೌದಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ. ಹಲ್ಲೆಲೂಯಾ.
ವಿ ಆರ್ ದಿ ಆರ್ಕ್ ಆಫ್ ಕವನೆಂಟ್, ನ್ಯೂ ಟೆಸ್ಟಿಮೆಂಟ್ ಅಲ್ಲ, ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇವೆ. ಆಮೇಲೆ ಕೊನೆಯದಾಗ ಒಂದು ವಾಕ್ಯ ಓದ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ದಯಮಾಡಿ ಎಲ್ಲರೂ ನಾನು ಕೇಳ್ರಿ, ನಿಮ್ಮ ಖಚಿತತೆ ಇರಬೇಕು. ಏನಂತೇಳಿ, ನಾನು ಮಂಜೂಷವೋ, ನಾನು ಹೊಸ ಒಡಂಬಡಿಕೆಯ ಮಂಜೂಷವೋ ಅಲ್ವೋ ಎಂಬುದಾಗಿ. ಓಕೆ, ನಾನು ಹೊಸ ಒಡಂಬಡಿಕೆಯ ಮಂಜೂಷನ ಅಲ್ವೋ ಎಂಬುದಾಗಿ. ಹಲ್ಲೆಲೂಯ, ಆಮೆನ್, 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 ಆಮೆನ್. ಎಷ್ಟು ಜನ ಹೇಳ್ತೀರಿ ನಾನು ಹೊಸ ಒಡಂಬಡಿಕೆಯ ಮಂಜೂಷವಾಗಿದ್ದೇನೆ? ಓಕೆ, ನಾನು ಕ್ರಿಸ್ತನ ದಾಸನು, ನಾನು ಕ್ರಿಸ್ತನ ಮಗನು ಅಂತ ಎಷ್ಟು ಜನ ಒಪ್ಕೊಳ್ತೀರಿ? ಹೌದಲ್ಲ? ಈ ವಾಕ್ಯ ನೋಡುವಾಗ ಗೊತ್ತಾಗುತ್ತೆ ನಾವು ಅದೀವೋ ಇಲ್ವೋ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 9ನೇ ವಾಕ್ಯ. ಕೇಳ್ರಿ, ನಾವು ಓದ್ತೀನಿ, ಕೇಳ್ರಿ ಇಲ್ಲಿ. ಸೊ ಈ ವಾಕ್ಯಗಳು ಬರೆಯುವಾಗ ಅಲ್ಲಿ ಹಿಂಗೆ ಕಾಮ ಇರುತ್ತೆ, ಅಪಾಸ್ಟ್ರಫಿ ಇರುತ್ತೆ. ಅದು ಈ ವಾಕ್ಯಗಳನ್ನು ಈ ಬುಕ್ ಛಾಪಿಸುವಾಗ, ಬುಕ್ ಪ್ರಿಂಟ್ ಮಾಡುವಾಗ ಇಂಕ್ ಜಾಸ್ತಿಯಾಗಿ ಬಿದ್ದಿರೋದಲ್ಲ. ಅದು ಒಂದೊಂದು ಪಾಯಿಂಟ್ಗೆ ಒಂದೊಂದು ಅಪಾಸ್ಟ್ರಫಿ ಆಗಿರ್ಬೋದು. ಇದೆಲ್ಲದಕ್ಕೂ ಭಾಳ ದೊಡ್ಡ ಅರ್ಥ ಇದೆ ರೀ. ಹಲ್ಲೆಲೂಯಾ. ನೀವಾದರೂ ಅಂದರೆ ಸ್ಟಾಪ್ ಮಾಡಬೇಕಲ್ಲಿ. ಏನು, ಯಾರ ಬಗ್ಗೆ ಮಾತಾಡ್ತದೆ ವಾಕ್ಯ? ನೀವಾದರೂ, ನನಗೆ ದೇವ್ರ ವಾಕ್ಯ ಹೇಳ್ತದೆ ಏನಂತೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. ನಿನ್ನಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನಂದ್ರೆ ಶರೀರ ಭಾವಾಧೀನರಲ್ಲ ನೀವು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ನಾನು ಹೊಸ ಒಡಂಬಡಿಕೆ ಮಂಜೂಷವಾಗಿದ್ದೇನೆ, ದೇವರ ಆತ್ಮ ನನ್ನಲ್ಲಿ ಇರ್ತಾನೆ ಪಾಸ್ಟ್ರೆ, ವಾಕ್ಯ ಇರ್ತೈತೆ. ಆದರೆ ದೇವರ ಆತ್ಮ ನಿನ್ನಲ್ಲಿ ಇರುವುದಾದಂದ್ರೆ ನೀನು ಶರೀರಕ್ಕೆ ಸಂಬಂಧಪಟ್ಟವನೇ ಅಲ್ಲ, ನೀನು ಕೆಟ್ಟ ಚಟಗಳಿಗೆ ಸಂಬಂಧಪಟ್ಟವನಲ್ಲ, ನೀನು ಕೆಟ್ಟ ನೋಟಕ್ಕೆ ಸಂಬಂಧಪಟ್ಟವನಲ್ಲ, ಕೆಟ್ಟ ಆಸೆ ಆಕಾಂಕ್ಷೆಗಳಿಗೆ ಸಂಬಂಧಪಟ್ಟವನಲ್ಲ. ಯಾಕಂದ್ರೆ ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟದಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾರಿಗೆ? ಪವಿತ್ರಾತ್ಮನಿಗೆ ಅಧೀನರಾಗಿದ್ದೇವಂತೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನಿಗೆ ಅಧೀನರಾಗಿದ್ದೇವೆ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆಮೆನ್, ಹಲ್ಲೆಲೂಯಾ. ಗಮನಿಸ್ರಿ, ಇಲ್ಲಿ ಕೇಳ್ರಿ. ಹಲ್ಲೆಲೂಯಾ. ಯಾವನಿಗಾದರೂ, ಇನ್ನೊಂದು ಆವರ್ತಿ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನೇ ಅಲ್ಲ. ಆ ಪವಿತ್ರಾತ್ಮ ನಿನ್ನಲ್ಲಿಲ್ಲ, ಆ ಪವಿತ್ರಾತ್ಮ ನಿನ್ನಲ್ಲಿಲ್ಲ ಅಂತ ಹೇಳಿದ್ರೆ ನೀನು ಕ್ರಿಸ್ತನವನಲ್ಲ. ಯು ಆರ್ ಜಸ್ಟ್ ಆಕ್ಟಿಂಗ್ ಲೈಕ್ ಯು ಬಿಲಾಂಗ್ ಟು ದಿ ಕ್ರೈಸ್ಟ್. ನೀನು ಕ್ರಿಸ್ತನವನೆಂಬುದಾಗಿ ನಟಿಸ್ತಾ ಇದೀಯ, ನಾಟಕ ಮಾಡ್ತಾ ಇದೀಯ ಅಂತ ಅರ್ಥ. ಕ್ರಿಸ್ತನವನಲ್ಲ. ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಇದು ನಿನಗೆ ಯಾವ ರೀತಿ ಮಾತಾಡ್ತಾ ಇದೆಯೋ ಹಾಗೆ ನನಗೂ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಇದು ನಿನಗೆ ಯಾವ ರೀತಿ ಪ್ರಕಟವಾಗ್ತಿದೆಯೋ ಹಂಗೆ ನನಗೂ ಪ್ರಕಟವಾಗಿದೆ. ನಾನು ಶ್ರೇಷ್ಠನಲ್ಲ, ನೀನು ಶ್ರೇಷ್ಠನಲ್ಲ, ಎಲ್ಲರಿಗೂ ಒಂದೇ ಥರ ವಾಕ್ಯ ಮಾತಾಡೋದು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್. ಆಮೆನ್.
ದೇವ್ರದೊಂದು ಸ್ವಭಾವ. ವಾಕ್ಯ ಒಂದು ಕಡೆ ಹೇಳ್ತದೆ, ನಾನು ನಿಮ್ಗೆ ಕೊಡ್ತೀನಿ. ದೇವರು ವಾಸವಾಗಿರುವುದು ಸ್ಥಳ ಎಲ್ಲಿದೆ? ಎಲ್ಲಿರ್ತಾನೆ ದೇವರು? ಎಲ್ಲಿ? ಸ್ವಲ್ಪ ಜೋರಾಗಿ ಹೇಳ್ರಿ ಪ್ಲೀಸ್, ಕೇಳಿಸ್ತಾ ಇಲ್ಲ. ಎಲ್ಲಿರ್ತಾನೆ ಕೇಳ್ರಿ. ಇಲ್ಲಿ ಭಾಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ಕೇಳ್ರಿ ನಾನು ಹೇಳ್ತೀನಿ, ಬರ್ಕೊಳ್ರಿ ನೀವು, ನಾನು ನಿಮ್ಗಾಗಿ ಓದ್ತೀನಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಾಕ್ಯ ಬರ್ದ್ಕೊಳ್ರಿ. ಪ್ರೇಷಿತಾಂಚ ಕೃತ್ಯ, ಓಕೆ, 17 ಅಧ್ಯಾಯ 24 ವಚನ ಬರ್ಕೊಳ್ರಿ, ನಾನು ಓದ್ತೀನಿ ನಿಮ್ಗೋಸ್ಕರ. ಆಮೇನ್ ಕೇಳ್ರಿ, ಓದ್ಲಾ? ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಿಳಿತದೆಯಾ? ದೇವ್ರು ಎಲ್ಲಿರಂಗ್ಲಂತೆ? ಇನ್ನೊಂದು ಆವರ್ತಿ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಹಲ್ಲೆಲೂಯಾ. ಎಲ್ಲಿರಲ್ಲ ಆತನು? ಆತನಿರೋ ಸ್ಥಳ ಯಾವುದು? ನೀನು ದೇವರ ಆಲಯವಾಗಿದ್ದೀಯ. ದೇವರ ಆತ್ಮ ನಿನ್ನಲ್ಲಿ ವಾಸವಾಗಿರುತ್ತಾನೆ. ಅಂದರೆ ನೀನು ಹೊಸ ಒಡಂಬಡಿಕೆಯ ಮಂಜೂಷವಾಗಿದೆಯಾ. ಇದೇ ಪುರಾವೆ. ಹಲ್ಲೆಲೂಯಾ, ಆಮೆನ್. ಯು ಆರ್ ದಿ ಆರ್ಕ್ ಆಫ್ ದಿ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆ ಮಂಜೂಷ ನೀನೆ. ಹಲ್ಲೆಲೂಯಾ. ಆತನ ಕೈಗಳಿಂದ ಅದು ಕೈಗಳಿಂದ ಕಟ್ಟಿರೋದು ನಾವೆಲ್ಲರೂ ಹೋಗಿ ಆತನನ್ನು ಕುಟುಂಬವಾಗಿಯೋ ಆತನ ಜನರಾಗಿಯೋ ಆತನವರಾಗಿಯೋ ಆರಾಧಿಸುವುದಕ್ಕಾಗಿ ಅದು. ಆದರೆ ಆತನು ವಾಸವಾಗಿರುವಂಥ ಸ್ಥಳ ಮನುಷ್ಯನ ನನ್ನಲ್ಲಿ ವಾಸವಾಗಿರ್ತಾನೆ. ಆಮೆನ್, ಹಲ್ಲೆಲೂಯಾ. ಇದೇ ಹೊಸ ಒಡಂಬಡಿಕೆ ಮಂಜೂಷವಂದರೆ. ಅವನು ಹೊಸ ಒಡಂಬಡಿಕೆ ಮಂಜೂಷವಾಗಿದ್ದೇವೆ. ಅದಕ್ಕೆ ಪುರಾವೆನೇ ಇದು. ಹಲ್ಲೆಲೂಯಾ. ಮನುಷ್ಯನು ಕಟ್ಟಿರುವಂಥ ಗುಡಿಗಳಲ್ಲಿ ಆತನಿರುವುದಿಲ್ಲ, ಆದರೆ ಆತನೇ ಕಟ್ಟಿರುವಂಥ ಹೃದಯಗಳಲ್ಲಿರ್ತಾನೆ. ಆಮೇನ್. ಆ ಹೃದಯ ನನ್ನಲ್ಲಿ ಇದೆ. ಆ ವ್ಯಕ್ತಿ ನಾನು ನೀನು ಆಗಿದ್ದೇವೆ. ಆ ವ್ಯಕ್ತಿ ಸಭೆ ಆಗಿದೆ. ಆ ವ್ಯಕ್ತಿ ನಾನು ನೀನು, ನಿನ್ನ ಪಕ್ಕದಲ್ಲಿ ಕೂತಂಥ ಸಹೋದರ ಸಹೋದರಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ಭಾಳ ಅದ್ಭುತವಾದ ಸಂಗತಿ ಅಲ್ಲ. ಇದೇ ಹೊಸ ಒಡಂಬಡಿಕೆ ಮಂಜೂಷ ಅಂದರೆ. ಆಮೇನ್. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ.